ಓಕೆ ಸರ್, ಈಗ ಸಾಮಾನ್ಯವಾಗಿ ತಾವು ಸಾಕಷ್ಟು ಒಂದು ಸಂಘ ಸಂಸ್ಥೆಗಳ ಕಾರ್ಯಕ್ರಮಗಳಾಗಿರ್ಬೋದು, ಅದೇ ರೀತಿ ಕಾಲೇಜ್ಗಳಲ್ಲಿ ಉಪನ್ಯಾಸಗಳ ಕಾರ್ಯಕ್ರಮಗಳಲ್ಲೂ ತಾವು ಭಾಗವಹಿಸ್ತಾ ಇರ್ತೀರಾ. ತಾವು ಒಂದು ವೇದಿಕೆ ಮೇಲೆ ಇದ್ರಿ ಅನ್ನೋದಾದ್ರೆ ತಮ್ಮ ಜೊತೆಲಿರೋರು ಒಂದು ಮಟ್ಟಕ್ಕೆ ಸ್ವಲ್ಪ ಕಳವಳ. ಯಾಕೆ ಅಂತ ಹೇಳಿದ್ರೆ ಚೇತನ್ ಅವರು ಎಲ್ಲಿ ಏನ್ ಹೇಳ್ಬಿಡ್ತಾರೋ, ತುಂಬಾನೇ ಸ್ಟ್ರೈಟ್ ಫಾರ್ವರ್ಡ್, ಹಿಟ್ ಅಂಡ್ ರನ್ ತರ, ಅದೊಂಥರ ಟಕ್ ಅಂತ ಏನೇ ಮಾಡ್ರೆ ಟಕ್ ಅಂತ ಹೊಡೆದು ಹೇಳ್ಬಿಡ್ತಾರೆ ಅನ್ನೋ ತರ. ಅಷ್ಟೊಂದು ಆ ಸ್ಟ್ರೈಟ್ ಫಾರ್ವರ್ಡ್ನೆಸ್ ಹೇಗೆ ತಮ್ಗೆ ಸಿಕ್ಕಿದ್ದು ಅಂತ? ನನಗೆ 18 ವರ್ಷ ಹುಡುಗ ಆಗಿದ್ದಾಗ ದರ್ಶನ್ ಅವರೇ, ನಾನು ಅಲ್ಲಿ ಫಸ್ಟ್ PUC ಸೆಕೆಂಡ್ PUC ಅಂತ ಇಲ್ಲ, 9th to 12th ಹೈಸ್ಕೂಲ್. ಆ 9th to 12th ಬಹಳ ಮುಖ್ಯವಾದ 4 ವರ್ಷ ಅಮೆರಿಕದಲ್ಲಿ, ಯೂನಿವರ್ಸಿಟಿಗೆ ಹೋಗಿದ್ದ ಮುಂಚೆ. ಅವಾಗ ಏನಾಯ್ತು ಅಂದ್ರೆ ನಂಬರ್ 1 ರ್ಯಾಂಕ್ ಸ್ಟೂಡೆಂಟು. ಅವಾಗ ಅಲ್ಲಿ 9th to 12th ನಲ್ಲಿ ಅವನಿಗೋ ಅವಳಿಗೋ ಒಂದು ಮಾತಾಡಕ್ ಅವಕಾಶ ಸಿಗುತ್ತೆ, ಸ್ಪೀಚ್ ಮಾಡಕ್ ಅವಕಾಶ ಸಿಗುತ್ತೆ. ಅವಾಗ ನನಗೆ 9th ಸ್ಟ್ಯಾಂಡರ್ಡ್ ನಲ್ಲಿ ನನಗೆ ಎಷ್ಟೋ ಒಂದು ತಾರತಮ್ಯ ಅನುಭವಿಸಿ ನಾನು ಹೋರಾಟ ಶುರು ಮಾಡ್ಬಿಟ್ಟೆ ಹೈಸ್ಕೂಲ್ನಲ್ಲೇ. ಅಲ್ಲಿ ಎಲ್ಲಾರು ಬಿಳಿ ಹುಡುಗರು, ಎಲ್ಲಾರು ಒಂದು ಧರ್ಮದವ್ರು, ನಾನಾ ಧರ್ಮದವ್ರಲ್ಲ. ಸೊ ಅಲ್ಲಿ ತಾರತಮ್ಯ ಎಷ್ಟೋ ಇತ್ತು, ಟೀಚರ್ಸ್ ಇಂದನೂ ಇತ್ತು, ಫಿಸಿಕಲ್, ಮಾನಸಿಕ, ದೈಹಿಕವಾಗೂ ಇತ್ತು. ನಾನು ಹೋರಾಟ ಶುರು ಮಾಡಿದಾಗ ಆದ್ರೂ ಕೂಡ ನಂಬರ್ 1 ರ್ಯಾಂಕ್, ಹೋರಾಟನೂ ಮಾಡ್ತಾ ಇದ್ದೆ, ನಂಬರ್ 1 ರ್ಯಾಂಕ್ ಆಗಿದ್ದೆ. ಸೊ ಆಮೇಲೆ ನನಗೆ 12th ಆದ್ಮೇಲೆ ಸ್ಪೀಚ್ ಕೊಡಕ್ಕೆ ಚಾನ್ಸ್ ಸಿಗುತ್ತೆ, ನಾನೇ ನಂಬರ್ 1 ರ್ಯಾಂಕ್ ನಾನೇ ಕೊಡ್ಬೇಕು. ಆದ್ರೆ ಅಡ್ಮಿನಿಸ್ಟ್ರೇಷನ್ ಭಯ, ಚೇತನ ಕೊಟ್ಬಿಟ್ರೆ ಅವನೇನೋ ಹೋರಾಟ ಮಾತಾಡ್ಬಿಡ್ತಾನೆ, ಅದು ನಮಗ್ ಬಹಳ ಕಾಂಟ್ರವರ್ಸಿ ಆಗ್ಬಿಡುತ್ತೆ ಅಂತ ಅವ್ರು ಕೊಡಕ್ ಇಷ್ಟ ಇಲ್ಲ. ಇಲ್ಲ ನಾವು ಚೇತನ ಕೊಡಲ್ಲ ಅಂತ. ಟೀಚರ್ ಕೊಡಲ್ಲ, ಏನ್ ಹೇಳೋದಂದ್ರೆ ಚೇತನ್ ನಂಬರ್ 1 ರ್ಯಾಂಕ್, ಅವನು ಕೊಡ್ಲೇಬೇಕು ನೀವು ಅಂತ. ಅಲ್ಲಿ ದೊಡ್ಡ ಕಳವಳ ಆಗಿ, ಅಲ್ಲಿ ಗಲಾಟೆ ಆಗಿ, ಆಮೇಲೆ ಕೊನೆಗೆ ನನಗೆ ಕೊಟ್ಟರು. ಬಟ್ ಅವ್ರು ಏನ್ ಹೇಳೋದು, 3-4 ದಿನ ಪ್ರಾಕ್ಟೀಸ್ ಮಾಡಿ ಸ್ಪೀಚ್ ಫಸ್ಟೇ ಕೊಡ್ಬೇಕು. ಅದು ಸ್ಪೀಚ್ ಕೊಟ್ಟೆ, 3-4 ದಿನ ಪ್ರಾಕ್ಟೀಸ್ ಮಾಡಿದೆ. ಅವ್ರು ಹೇಳಿದ್ದಲ್ಲ ನಾನು ಮಾತಾಡ್ದೆ, ಅದು ಒಂದು ಡೀಸೆಂಟ್ ಆಗಿ ಸ್ಪೀಚ್ ಇತ್ತು. ಆಮೇಲೆ ಅವತ್ ನೈಟು, ಶುಕ್ರವಾರ ರಾತ್ರಿ, ಸಾವಿರಾರು ಜನ, ಎಲ್ಲ ಬಿಳಿ ಸಮಾಜ, ಆದೇಶದ ಸಮಾಜ, ಅದು ಒಂದು ಬಹುತೇಕ ಸಂಪ್ರದಾಯದ ಒಂದು ಧಾರ್ಮಿಕ ಸಂಪ್ರದಾಯದವರು, ಅವರೆಲ್ಲರೂ ಅಲ್ಲಿದ್ರು. ನಾನು ಅಲ್ಲಿ ಹೋಗಿ ದರ್ಶನ ಬೇರೆ ಸ್ಪೀಚ್ ಕೊಟ್ಬಿಟ್ಟೆ. ಅಲ್ಲಿ ಬೇರೆ ಸ್ಪೀಚ್ ಕೊಟ್ಟು ನಾನು ಮಾತಾಡೋಕೆ ಶುರು ಮಾಡ್ಬಿಟ್ಟೆ. ಅಲ್ಲಿ ಅಲ್ಲೋಲ ಕಲ್ಲೋಲ ಆಗ್ಬಿಡ್ತು, ಲೈಟ್ ಆಫ್ ಮಾಡೋದು, ಹಿಂಗ್ ಮಾಡೋದು, ಅಲ್ಲಿ ಕೂಗಾಡೋದು, ಅದು ಗಲಾಟೆ. ನನ್ನನ್ನ ಇರೇಶ್ ಮಾಡ್ಬಿಟ್ಟಿದ್ದಾರೆ ನನ್ನ ಇದರಿಂದ. ಅವಾಗಿಂದ ನಂದು ಬಹಳ ಹೆಸರು ಆಗ್ಬಿಡ್ತು. ನಾನು ಅಲ್ಲಿರೋ ಸಮಸ್ಯೆಗಳನ್ನ ಪ್ರಶ್ನೆ ಮಾಡಿ, ಅಲ್ಲಿರೋ ಅನ್ಯಾಯಗಳನ್ನ ಪ್ರಶ್ನೆ ಮಾಡಿ ಮಾತಾಡ್ಬಿಟ್ಟೆ. ಅವಾಗ ಗೊತ್ತಾಯ್ತು ನನ್ನ ದರ್ಶನವೇ, ಸ್ಪೀಚ್ ನಲ್ಲಿ, ಭಾಷಣದಲ್ಲಿ ಯಾವ ಒಂದು ನಾವು ವ್ಯಕ್ತಿಗಳನ್ನ ಟೀಕೆ ಮಾಡೋದಲ್ಲ, ವ್ಯವಸ್ಥೆಗಳನ್ನ ಪ್ರಶ್ನೆ ಮಾಡಿ ಒಂದು ಪರಿಹಾರ ಕೊಡೋದು ಬಹಳ ಸಾಮರ್ಥ್ಯ ಇದೆ. ಸ್ಪೀಚ್ ಅಲ್ಲಿ ಜನ ಮೈಕ್ ಹಿಡಿದಾಗ ಮಾತನ್ನ ನಿರೀಕ್ಷೆ ಮಾಡ್ತಾರೆ. ಯಾವ್ದೋ ಒಂದ್ ಮೈಕ್ ಹಿಡಿದು ನನಗೆ ಏನ್ ಬೇಕಾದ್ರೂ ಸುಮ್ಮನೆ ಟೈಮ್ ಪಾಸ್ ಆಗಿ ಮಾತಾಡಲ್ಲ, ಮಾತನ್ನ ಅದನ್ನ ಪ್ಲಾನ್ ಮಾಡಿ ಅದನ್ನ ಜನರಿಗೆ ತಲುಪೋ ರೀತಿಯಲ್ಲಿ ಉತ್ತಮ ಮಾತಾಡಿದ್ರೆ ಅದು ಬಹಳ ಒಂದು ಪರಿಣಾಮಕಾರಿ ಆಗೋ ಸಾಧ್ಯತೆಗಳಿದೆ ಅಂತ. ನನಗೆ 18 ವರ್ಷ ನಾನು ಗ್ರಾಜುಯೇಷನ್ ಸ್ಪೀಚ್ ನಲ್ಲಿ ವ್ಯಾಲಿಡಿಕ್ಟೋರಿಯನ್ ಆದಾಗ ನಂಬರ್ 1 ರ್ಯಾಂಕ್ ಆದಾಗ ನನಗೆ ಗೊತ್ತಾಯ್ತು. ಅವಾಗಿಂದ ಇವತ್ತವರೆಗೂ ಯಾವ್ದಾದ್ರು ಮೈಕ್ ಸಿಕ್ಕಿದ್ರೆ, ನನ್ಗೆ ಯಾವ್ದಾದ್ರು ನಿಂತರ ನನ್ನ ಚಾನಲ್ ಸಿಕ್ಕಿದ್ರೆ ಉತ್ತಮವಾದ ವಿಚಾರ ಹೇಳೋಣ, ಜನರಿಗೆ ರೀಚ್ ಆಗೋ ವಿಚಾರನೆಲ್ಲ ಸತ್ಯನ ಹೇಳೋಣ. ಆ ಸತ್ಯನ ಒಂದು ಪ್ರತಿರೋಧದ ದೃಷ್ಟಿಕೋನದಿಂದ, ನನಗೇನು ಮೂಗ್ತದಿಗೆ ಲಾಭ ಅಂತ ಅಲ್ಲ, ಒಂದು ಸಮಾಜಕ್ಕೆ, ಒಂದು ಉತ್ತಮ ಸಮಾಜಕ್ಕೆ ಯಾವ್ದು ಲಾಭ ಅನ್ನೋ ರೀತಿಯಲ್ಲಿ ಮಾತಾಡೋಣ ಅನ್ನೋದು ನಾನು ಯಾವಾಗಲೂ ಕೂಡ ಆ ದೃಷ್ಟಿನಲ್ಲೇ ಮಾತಾಡ್ಕೊಂತ ಬಂದಿದ್ದೀನಿ. ಓಕೆ ಸರ್, ಹಾಗೆ ಒಂದು ವೈಯಕ್ತಿಕ ಪ್ರಶ್ನೆ. ಈಗ ಸಾಮಾನ್ಯವಾಗಿ ಯಾವುದೇ ತಂದೆ ತಾಯಿ ಆದ್ರೂ ಕೂಡ ನನ್ನ ಮಗ ಯಾವ್ದಾದ್ರು ಒಂದು ಸಮಸ್ಯೆಗೆ ಸಿಕ್ಕಾಕೊಂತಾನೋ ಅಥವಾ ಏನಾದ್ರು ತೊಂದರೆ ಆಗುತ್ತೋ ಆ ಪಾಯಿಂಟ್ ಆಫ್ ವ್ಯೂ ಇಂದಾನೆ ನೋಡ್ತಾ ಇರ್ತಾರೆ. ನೀವು ಇದರ ಸ್ವಲ್ಪ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಏನಾದ್ರು ಹೇಳುವಂಥದ್ದು, ಹೇಳಿಕೆಗಳನ್ನ ಕೊಟ್ಟಾಗ ನಿಮ್ಗೆ ವಿರೋಧ ವ್ಯಕ್ತವಾಗುವಂಥದ್ದು, ಇದಕ್ಕೆಲ್ಲ ತಮ್ಮ ಫ್ಯಾಮಿಲಿಯ ಸಪೋರ್ಟು, ಬೆಂಬಲ ಯಾವ ರೀತಿಯಾಗಿತ್ತು? ನನಗೆ ಬಹಳ ಫಾರ್ಚುನೇಟ್ ಆಗಿರೋದು ಏನಂದ್ರೆ, ಒಂದು ಅದೃಷ್ಟವಂತ ಏನಂದ್ರೆ, ನಮ್ಮ ಫ್ಯಾಮಿಲಿ ಬಹಳ ಸಪೋರ್ಟಿವ್ ಆಗಿದೆ. ನಮ್ಮ ತಂದೆ ತಾಯಿ, ನನ್ನ ತಮ್ಮ, ನಾನು ಅವಾಗ 19-20 ವರ್ಷ ಆಗಿದ್ದ. ನನ್ನ ತಮ್ಮಂಗೆ 18 ವರ್ಷ. ಅವನು ಅವಾಗ ಇರಾಕ್ ವಾರ್ ವಿರುದ್ಧ ಹೋಗಿ ಜೈಲ್ಗೆ ಹೋಗಿದ್ದ ಅಮೆರಿಕ. ಅವನು ಬಹಳ ದೊಡ್ಡ ಹೋರಾಟ, ಅವನು ಹೋರಾಟಗಾರ. ಅವನು ಲಂಡನ್ ನಲ್ಲಿ ಬಹಳ ದೊಡ್ಡ ಹೋರಾಟ ಮಾಡಿ ಅವನು ಎಲೆಕ್ಷನ್ ಅಲ್ಲಿ ಗೆದ್ದು, ಅವನು ಬಹಳ ಹೋರಾಟ, ಒಂದು ಆರ್ಥಿಕ ಸಮಾನತೆ ಬಗ್ಗೆ ಒಂದು ಕಮ್ಯುನಿಸ್ಟ್ ವಾದ. ನಂದು ಒಂದು ಬುದ್ಧ, ಬಸವ, ಅಂಬೇಡ್ಕರ್, ಪೆರಿಯಾರ್, ಪೊದೆ, ಕುವೆಂಪು ಸಮಾನತಾವಾದ. ನಂದು ಸ್ವಲ್ಪ ಬೇರೆ ಸಣ್ಣ ಪುಟ್ಟ ಸೈದ್ಧಾಂತಿಕ ವ್ಯತ್ಯಾಸಗಳಿದೆ. ಬಟ್ ಅವನು ಹೋರಾಟಗಾರ. ನಮ್ಮ ತಂದೆ ತಾಯಿಗೂ ನಮ್ಮನ್ನ ಚಿಕ್ಕ ವಯಸ್ಸಿಂದನೂ ಸಿನಿಮಾ ರಂಗದಲ್ಲಿ ಆಕ್ಟರ್ಸ್ ಆಗಿ ಬೆಳಿಬೇಕು ಅಂತ ಬೆಳೆಸಿಲ್ಲ. ನಮ್ಮನ್ನ, ಅವರಿಬ್ರು ಡಾಕ್ಟರ್ಸೇ, ಬಟ್ ನಮ್ಮನ್ನ ಡಾಕ್ಟರ್ ಮಾಡಬೇಕು ಅಂತ ಬೆಳೆದಿಲ್ಲ. ನಮ್ಮನ್ನ ಹೇಗ್ ಬೆಳೆಸಿದ್ರು ನಮ್ಮ ತಂದೆ ತಾಯಿ ಅಂದ್ರೆ, ಬಹಳ ತಲೆ ಕೆಡಿಸ್ಕೊಂಡು ದೇಶ ಕಟ್ಟೋರು ಹೆಂಗ್ ಬೆಳೆಸ್ಬೇಕು ಅನ್ನೋ ರೀತಿನಲ್ಲಿ ವಿಚಾರ, ಅಲ್ಲಿರೋ ಒಂದು ಸಮಾಜಮುಖಿ ಕಾಳಜಿ, ಅಲ್ಲಿರೋ ಒಂದು ಎಕ್ಸ್ಪೋಜರು, ಅಲ್ಲಿರೋ ಪ್ರಪಂಚದ ಜ್ಞಾನ, ಅಲ್ಲಿರೋ ಒಂದು ವಿಶ್ಲೇಷಣಾ ಶಕ್ತಿ, ಮಾರ್ಕ್ಸು ಸ್ಕೋರ್ಸು ಮುಖ್ಯ ಮಾಡದೆ ವ್ಯಕ್ತಿತ್ವ ವಿಚಾರಗಳಿಗೆ ಬೆಲೆ ಕೊಟ್ಟು ಈ ರೀತಿ ಮಾಡಿದಾಗ ನಮ್ಮ ತಂದೆ ತಾಯಿ, ನಾನು ಅಂತ ಹೇಳ್ತೀನಿ, ಅವರು ನಮಗೆ ಶಕ್ತಿ ತುಂಬಿ, ನಮಗೆ ಧೈರ್ಯ ತುಂಬಿ,
ನಮಗೆ ವಿಚಾರ ಕೊಟ್ಟು ಒಂದು ನೇಷನ್ ಬಿಲ್ಡರ್ಸ್ ಆಗಿ ನಮ್ಮನ್ನ ಬೆಳೆಸಿದ್ರು ಹೊರತು ನಮ್ಮನ್ನ ಡಾಕ್ಟರ್ ಆಗ್ಬೇಕು ಅಥವಾ ಸಿನಿಮಾ ಸ್ಟಾರ್ಗಳು ಆಗ್ಬೇಕು ಅಥವಾ ಯಾವ್ದೋ ಒಂದು ಕಂಪನಿ ಕೆಲಸ ಮಾಡಿ ದುಡ್ಡು ಮಾಡ್ಕೋಬೇಕು, ಈ ತರದ್ ಯಾವತ್ತೂ ಬೆಳೆಸಿಲ್ಲ. ಸೊ ಅದು ನಮಗೆ ಅಂತ ಒಂದು ಅಪ್ಬ್ರಿಂಗಿಂಗ್ ಇಂದಾನೇ ನಮಗೆ ನೇಚರ್ಗಿಂತ ನರ್ಚರ್ ನಮಗೆ ಬಹಳ ಮುಖ್ಯ ಆಗಿದೆ. ಸೊ ಆ ನರ್ಚರ್ ಇಂದ ಅಪ್ಪ ಅಮ್ಮನಿಂದನೇ ನಮಗೆ ಬಹಳ ಶಕ್ತಿ ಇದೆ. ಅಫ್ಕೋರ್ಸ್ ಬೇಸರ ಆಗೇ ಆಗತ್ತೆ ಒಂದೊಂದ್ಸತಿ. ಒಂಥರ ನನ್ನ ಜೈಲ್ಗೆ ಹಾಕಿದಾಗ 1 ವರ್ಷ ಜೈಲ್ಗೆ ಹಾಕಿದ್ರು, ಅದಕ್ಕಿಂತ ಮುಂಚೆ 1 ವರ್ಷ ಜೈಲ್ಗೆ ಹಾಕೋದು. ಅಪ್ಪ ಅಮ್ಮನಿಗೆ ಟೆನ್ಷನ್, ಪಾಪ ಅವ್ರ ತಂದೆ ತಾಯಿ ಅಲ್ವಾ, ಅವ್ರಿಗೆ ಹೆದರಿಕೆ ಆಗತ್ತೆ, ನೋವಾಗತ್ತೆ, ಭಯ ಆಗತ್ತೆ. ಬಟ್ ಇಲ್ಲ, ನನ್ನ ಮಗ, ನಮ್ಮಿಬ್ಬರು ಮಕ್ಕಳು ಕೂಡ ಒಂದು ಸಮಾಜಮುಖಿ ಬಹಳ ಕೆಲಸ ಮಾಡ್ತಾ ಇದ್ದಾರೆ, ಇದು ಅಗತ್ಯ ಇದೆ. ಬೇರೆಯವ್ರ ಮಕ್ಕಳನ್ನ ನೀವು ತಳ್ಳೋದಕ್ಕಿಂತ ನಮ್ಮ ಮಕ್ಕಳೇ ನಿಂತ್ಕೊಂಡು ಮಾಡೋದ್ರಲ್ಲಿ ನಾವು ಹೆಮ್ಮೆ ಪಡಬೇಕು ಅಂತ ಒಂದು ಆಲೋಚನೆ. ನಮ್ಮ ತಂದೆ ಅವರು ಹೇಳ್ತಾರೆ, ನಿಮ್ಮ ಮಕ್ಕಳು ಏನನ್ಸುತ್ತೆ ನಿಮ್ಗೆ, ನಿಮ್ಮ ಮಕ್ಕಳು ಹಿಂಗ್ ಮಾಡಿದಾಗ? ಅಪ್ಪ ಒಂದು ಲೈನ್ ಹೇಳ್ತಾರೆ, ಮಕ್ಕಳು ಮಾಡೋದೇ ಹೋರಾಟಗಾರರಾಗಿ ಮಾಡಕ್ಕೆ ಅಂತ ಹೇಳ್ತಾರೆ. ಸೊ ಅವ್ರಿಗೆ ಒಂದು ಆ ಕಾಳಜಿ, ಆ ಉತ್ಸಾಹ ಅವ್ರದ್ದು ಬಹಳ ಇದೆ.